ಇನ್ನು ಬೇರೊಬ್ಬ ಮಹಿಳೆಯ ದೂರಿನ ಬಗ್ಗೆ ಒಂದೇ ದಿನದಲ್ಲಿ ಕ್ರಮ ಆಗುತ್ತೆ, ಆದ್ರೆ ನಾನು ದೂರು ಕೊಟ್ರೆ ಇದುವರೆಗೂ ಕೂಡ ಕ್ರಮ ತಗೊಂಡಿಲ್ಲ, ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ಪೊಲೀಸ್ ಕಮಿಷನರ್ ಭೇಟಿ ಬಳಿಕ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ. ನೋಡಿ, ಕೆಟ್ಟ ಕಮೆಂಟ್ ಮಾಡಿದವರ ವಿರುದ್ಧ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ದೂರು ಕೊಟ್ಟಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಆದ್ರೆ ನಾನು ದಾಖಲಿಸಿದ ದೂರು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ, ಆದರೆ ನಾನು ಈ ಅನುಭವವನ್ನು ನನ್ನ ನಂಬಿಕೆ ಪ್ರಶ್ನಿಸುವಂತೆ ಮಾಡಿದೆ, ಇದು ನನಗೆ ಆಶ್ಚರ್ಯ ತಂದಿದೆ ಅಂತ ದರ್ಶನ್ ಪತ್ನಿ ಪೋಸ್ಟ್ ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಅಶ್ಲೀಲವಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ಪೇಜ್ಗಳ ವಿರುದ್ಧ ಕೆಲವೊಂದಷ್ಟು ಅಕೌಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿ ಇಲ್ಲಿಂದ ಕೆಟ್ಟದಾಗಿ ಪೋಸ್ಟ್ ಮತ್ತೆ ಕಮೆಂಟ್ಸ್ ಬರ್ತಾ ಇವೆ ಅನ್ನುವಂಥದ್ರ ಬಗ್ಗೆ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ರು. ಸ್ವತಃ ಕಮಿಷನರ್ ಆಫೀಸ್ಗೆ ಹೋಗಿ ಅಲ್ಲಿ ಸೈಬರ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಿದರು. ಆದರೆ ಇದುವರೆಗೂ ಕೂಡ ಏನು ಕ್ರಮ ಆಗಿಲ್ಲ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರ ಬೇಸರಕ್ಕೆ ಕಾರಣ. ಯಾಕೆ ಅಂತ ಹೇಳಿದ್ರೆ, ಈ ಮೊದಲು ರಮ್ಯಾ ಅವರು ಕಂಪ್ಲೇಂಟನ್ನು ಕೊಟ್ಟರು, ಅದು ಈ ಥರ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಅಂತ, ಬಟ್ ಕ್ರಮ ತಗೊಂಡಿದ್ರು. ಆದರೆ ನನ್ನ ದೂರಿನ ಬಗ್ಗೆ ಯಾಕೆ ಕ್ರಮ ಕೈಗೊಂಡಿಲ್ಲ, ನಾನು ಬಿಡೋದಿಲ್ಲ ಇದುವರೆಗೂ ಕೂಡ, ಇದನ್ನು ನಾನು ಸುಮ್ಮನೆ ಬಿಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದನ್ನು ಪೋಸ್ಟ್ ಮಾಡಿದ್ದಾರೆ. ಜಾಲತಾಣದಲ್ಲಿ ದರ್ಶನ್ ಪತಿ ವಿಜಯಲಕ್ಷ್ಮಿ ಹಾಕಿರುವಂಥ ಪೋಸ್ಟ್ ಇದು. ವಕೀಲರ ಮೂಲಕ ನಿರಂತರ ಪ್ರಯತ್ನಿಸಿದ್ರು ಕೂಡ ಕ್ರಮ ಆಗ್ತಾ ಇಲ್ಲ, ನನ್ನ ದೂರಿನ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ, ಆದರೆ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಬಗ್ಗೆ ಅಂತೇಳಿ ಜಾಲತಾಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ವ್ಯವಸ್ಥೆ ಮತ್ತು ಕಾನೂನು ಎಲ್ಲರಿಗೂ ಒಂದೇ ಎಂದು ನಾನು ಯಾವಾಗಲೂ ನಂಬಿದ್ದೆ. ಆದರೆ ಪ್ರಾಮಾಣಿಕವಾಗಿ ಈ ಅನುಭವವು ನನ್ನ ಆ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ನಾನು ದಾಖಲಿಸಿದ ದೂರು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿದೆ. ಆದರೆ ಬೇರೊಬ್ಬ ಮಹಿಳೆಯ ದೂರಿನ ಮೇಲೆ ಒಂದೇ ದಿನದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂಬುದು ನನಗೆ ಆಶ್ಚರ್ಯ ತಂದಿದೆ. ಇದು ನಿಜವಾಗಿಯೂ ನನಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ. ನನ್ನ ದೂರು ಕಡಿಮೆ ಮುಖ್ಯವೇ ಅಥವಾ ಮಾನ್ಯವೇ? ನನ್ನ ವಕೀಲರಿಂದ ನಿರಂತರವಾಗಿ ಹಿಂಬಾಲಿಸಿದ ನಂತರವೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂದು ನನ್ನ ದೂರಿನ ಬಗ್ಗೆ ಗಮನ ಹರಿಸಲು ನಾನು ಇನ್ನೂ ಕಾಯ್ತಿದ್ದೇನೆ ಎಂದು ವೈಯಕ್ತಿಕವಾಗಿ ಹೋಗಿ ಅವರಿಗೆ ನೆನಪಿಸಬೇಕಾಯಿತು. ಈ ವಿಳಂಬವು ಯಾವುದೇ ಬಾಹ್ಯ ಒತ್ತಡ ಅಥವಾ ಪ್ರಭಾವದಿಂದಾಗಿಲ್ಲ ಎಂದು ನಾನು ನಿಜವಾಗಿಯೂ ಭಾವಿಸ್ತೇನೆ. ನ್ಯಾಯವು ಯಾರು ಭಾಗಿಯಾಗಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಿರಬಾರದು ಮತ್ತು ಅಂತಹ ನಡವಳಿಕೆಯನ್ನ ಬೆಂಬಲಿಸುವ ಅಥವಾ ಆಶ್ರಯ ನೀಡುವವರಿಗೆ ಬಹುಶಃ ಅಂತಹ ಕಾರ್ಯಗಳನ್ನು ಕುರುಡಾಗಿ ಬೆಂಬಲಿಸುವ ಬದಲು ಉತ್ತಮ ಜೀವನ ನಡೆಸಲು ಆ ಶಕ್ತಿಯನ್ನು ಬಳಸುವ ಸಮಯ ಬಂದಿದೆ. ನಾನು ಇನ್ನೂ ಕಾಯ್ತಿದ್ದೇನೆ ಮತ್ತು ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ. ಹೇಮಂತ್ ಕುಮಾರ್ ಸಿಂಗ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸರಿಯಾಗಿ ಕ್ರಮ ಆಗಿಲ್ಲ ಅನ್ನೋದು ಸುಳ್ಳು. ನಾವು ಈ ಪ್ರಕರಣದಲ್ಲಿಯೂ ಕೂಡ ಅಷ್ಟೇ ಅಥವಾ ಬೇರೆ ಪ್ರಕರಣದಲ್ಲೂ ಕೂಡ ಅಷ್ಟೇ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. CCB ಲೆವೆಲ್ನಲ್ಲೇ FIR ಅನ್ನು ದಾಖಲು ಆಗಿದೆ, ಇದ್ರ ಬಗ್ಗೆ ಕ್ರಮ ಖಂಡಿತವಾಗ್ಲೂ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಪೊಲೀಸ್ ಎಲ್ಲರಿಗೋಸ್ಕರ ನಾವು ಇದ್ದೀವಿ. ನಾವು ಇಂಥ ವರ್ಗವರು, ಇಂಥ ಗ್ರೂಪು, ಇಂಥವ್ರಿಗೋಸ್ಕರ ಇಲ್ಲ. ಕ್ರೈಮ್ ರಿಜಿಸ್ಟರ್ ಆದಮೇಲೆ ನಾವು ಕ್ರಮ ತಗೊಳ್ತೀವಿ ಆಸ್ ಪರ್ ಲಾ. ಈ ಕೇಸಲ್ಲಿ ಕೂಡ ತಕ್ಷಣ ನಮ್ಮವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದೂ CCB ಲೆವೆಲಲ್ಲಿ ಮಾಡಿದ್ದೀವಿ. ತನಿಖೆ ಕೂಡ ನಡೀತಾ ಇದೆ. ನಮ್ಮ DCP ಹಂತದಲ್ಲಿ ತನಿಖೆ ನಡೀತಾ ಇದೆ. ಕೆಲವು ಟೈಮಲ್ಲಿ ತಕ್ಷಣ ನಮಗೆ ಕ್ಲೂ ಸಿಗ್ತದೆ, ಕೆಲವು ಟೈಮ್ ಡಿಲೇ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೋ ಉದ್ದೇಶ